ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಪರೀಕ್ಷೆಗೆ ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ 14ನೇ ಪ್ರಬಂಧವನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರಬಂಧದ ಟಾಪಿಕ್ ಏನಾಗಿರುತ್ತೆ ಅಂದರೆ ಕೊರೋನಾ ಮತ್ತು ಕೃಷಿಯ ಮೇಲೆ ಅದರ ಪ್ರಭಾವ ಎನ್ನುವುದು ಇವತ್ತಿನ ಪ್ರಬಂಧದ ಟಾಪಿಕ್ ಆಗಿರುತ್ತೆ. ಆಲ್ರೆಡಿ ಈ ಒಂದು ಸಿರೀಸ್ನ 13 ಪ್ರಬಂಧಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಪ್ರಬಂಧಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಎಸ್ಸೆ ಡಿಸ್ಕಷನ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಎಸ್ಸೇಸ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗೆ 850 ರೂಪೀಸ್ಗೆ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ. PSI ಟೆಸ್ಟ್ ಸಿರೀಸ್ ರನ್ ಆಗ್ತಾ ಇದೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ ಒಂದು PDF, ಎಸ್ಸೆ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಭಾರತದ ರೈತರು ನಿರಂತರವಾಗಿ ಮಾನ್ಸೂನ್ ಆಗಿರಬಹುದು, ಅನಿಯಮಿತ ಮಳೆ ಆಗಿರಬಹುದು, ವಿಪರೀತ ನೈಸರ್ಗಿಕ ಘಟನೆಗಳು, ಅದು ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಈ ರೀತಿಯಾದಂಥ ಸಮಸ್ಯೆಗಳನ್ನು ಒಂದು ರೈತರು ಎದುರಿಸ್ತಾ ಇದ್ದಾರೆ, ಭಾರತದ ರೈತರು ಎದುರಿಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಸ್ತುತ ಸರಬರಾಜು ಸರಪಳಿ ಮತ್ತು ಹೆಚ್ಚುತ್ತಿರುವ ಹಣದುಬ್ಬರದ ವಿರುದ್ಧ ಕೂಡ ಹೋರಾಡ್ತಾ ಇದ್ದಾರೆ. ಈ ತೊಂದರೆಗಳ ಜೊತೆಗೆ ಈ ವರ್ಷ ಅಂದರೆ ಪ್ರಸ್ತುತ 2019ರಿಂದ ಕೋವಿಡ್ಗೆ ಸಂಬಂಧಿಸಿದಂತೆ ಕೋವಿಡ್ನಿಂದ ತುಂಬ ಒಂದು ಸಮಸ್ಯೆ ಆಗ್ತಾ ಇದೆ ರೈತರಿಗೆ. ಅದು ಸಾರಿಗೆ ವ್ಯವಸ್ಥೆ ಆಗಿರಬಹುದು ಅಥವಾ ಮಂಡಿಗಳಿಗೆ ತಮ್ಮ ಒಂದು ಕೊಯ್ಲನ್ನು ತೆಗೆದುಕೊಂಡು ಹೋಗೋದಾಗಿರ್ಬೋದು. ಈ ರೀತಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಕೋವಿಡ್ ಪ್ರೇರಿತ ಲಾಕ್ಡೌನ್ ಮತ್ತು ಮಿಡತೆಗಳ ಹಾವಳಿ ಕೂಡ ಈ ವರ್ಷ ರೈತರನ್ನು ಬಾಧಿಸಿದೆ. ಹೊಸದಾಗಿ ಭಾರತದ ಕೃಷಿಯನ್ನು ಬಾಧಿಸ್ತಾ ಇದೆ. ಸೊ ಹಳೆಯ ಒಂದು ಸಮಸ್ಯೆಗಳ ಜೊತೆಗೆ ಒಂದು ಲಾಕ್ಡೌನ್ ಸಮಸ್ಯೆ ಮತ್ತು ಮಿಡತೆಗಳ ಹಾವಳಿ ಹೊಸದಾಗಿ ಭಾರತದ ಕೃಷಿಯನ್ನು ಬಾಧಿಸ್ತಾ ಇದೆ. ಕೊರೋನಾ ವೈರಸ್ ಸಾಂಕ್ರಾಮಿಕವಾದ ಪ್ರಾರಂಭ ಭಾರತದ ಕೃಷಿಯ ಕೊಯ್ಲಿನ ಸಮಯಕ್ಕೆ ಹೊಂದಿಕೆಯಾಗಿದೆ. ಸೊ ಒಂದು ಹಾರ್ವೆಸ್ಟಿಂಗ್ ಟೈಮ್ಗೆ ಕೋಇನ್ಸಿಡೆನ್ಸ್ ಆಗಿ ಒಂದು ಲಾಕ್ಡೌನ್ ಆಗಿದೆ ಅಥವಾ ಒಂದು ಸಾರಿಗೆ ವ್ಯವಸ್ಥೆ ಇವತ್ತು ಸ್ಟಾಪ್ ಆಗಿದೆ. ಮಾರುಕಟ್ಟೆಗಳು ಮುಚ್ಚಿ ಹೋಗಿರೋ ಕಾರಣ ದೇಶದಲ್ಲಿ 100 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗೆ ಒಂದು ಅಪಾಯ ಇದೆ. 100 ಲಕ್ಷ ಹೆಕ್ಟೇರ್ನಲ್ಲಿ ಏನು ಬೆಳೆದಿದ್ದಾರೆ ಆ ಬೆಳೆ ಒಂದು ಅಪಾಯದಲ್ಲಿದೆ. ವಿಭಿನ್ನ ವಿಭಾಗಗಳ ನಡುವೆ ಸಹ ಪರಿಣಾಮವು ವಿವಿಧ ಪ್ರದೇಶಗಳಲ್ಲಿ ಮತ್ತು ಉತ್ಪಾದಕರು ಮತ್ತು ಕೃಷಿ ಕೂಲಿ ಕಾರ್ಮಿಕರಲ್ಲಿ ವ್ಯಾಪಕವಾಗಿ ಬದಲಾಗ್ತಾ ಇದೆ. ಈ ಪರಿಣಾಮ ದೊಡ್ಡ ಆರ್ಥಿಕತೆಯಾದ್ಯಂತ ಪ್ರತಿಧ್ವನಿಸ್ತಾ ಇದೆ. ಸೊ ಈ ಒಂದು ಏನು ಸಮಸ್ಯೆ ಆಗ್ತಾ ಇದೆ ಇದು ಒಂದು ಆರ್ಥಿಕತೆಯಲ್ಲಿ ಅದರ ಒಂದು ರಿಸಲ್ಟ್ ಗೊತ್ತಾಗ್ತಾ ಇದೆ. ಅಂದರೆ ಅದರಿಂದ ಏನು ತೊಂದರೆ ಆಗ್ತಾ ಇದೆ ಆರ್ಥಿಕತೆಯಲ್ಲಿ ಅಂತ ಗೊತ್ತಾಗ್ತಾ ಇದೆ. ಮತ್ತು ಕೆಲವು ತಿಂಗಳುಗಳಿಗಿಂತ ಹೆಚ್ಚು ಕಾಲಹರಣ ಮಾಡುತ್ತೆ. ಇದು ಕೇವಲ ಸರ್ಟೆನ್ ಪೀರಿಯಡ್ಗಷ್ಟೇ ಅಲ್ಲ. ಈ ಲಾಕ್ಡೌನ್ ಆಗಿರೋದ್ರಿಂದ ಕೇವಲ 1 ತಿಂಗಳು 2 ತಿಂಗಳು ಈ ಸಮಸ್ಯೆ ಇರೋದಿಲ್ಲ. ಅದಕ್ಕೆ ಮುಂಚಿತವಾಗಿ ಏನು ಸಮಸ್ಯೆ ಬಂದಿದೆ ಮುಂದೆ ಹೆಚ್ಚು ಕಾಲಹರಣ ಮಾಡುತ್ತೆ ಅಂತಂದರೆ ಹೆಚ್ಚಿನ ಅವಧಿಗೆ ಈ ಒಂದು ಸಮಸ್ಯೆ ಮುಂದುವರಿಯುತ್ತೆ ಅಂತ. ಕೊರೋನಾ ಸಾಂಕ್ರಾಮಿಕದ ನಂತರ ಕೆಲವೊಂದು ಸಮಸ್ಯೆಗಳು ಹೊರಬರ್ತವೆ. ಎಲ್ಲ ಕ್ರಮಗಳ ಹೊರತಾಗಿಯೂ ಮತ್ತು ಜನರ ಚಲನೆ ಮತ್ತು ವಾಹನ ದಟ್ಟಣೆಯ ಮೇಲೆ ನಿರಂತರ ನಿರ್ಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಆರ್ಥಿಕತೆಯ ಮೇಲೆ ಕೊರೋನಾ ಸಾಂಕ್ರಾಮಿಕದ ಪರಿಣಾಮಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಲಾಗಿದೆ. ಸೊ ಜನರನ್ನು ಒಂದು ಕಂಟ್ರೋಲ್ ಮಾಡೋಕ್ಕೆ ಏನು ಲಾಕ್ಡೌನ್ ಮಾಡ್ತಾರೆ ಅಥವಾ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡೋಕ್ಕೆ ಸ್ಪ್ರೆಡ್ ಆಗಬಾರ್ದು ಕೊರೋನಾ ಅಂತ ಹೇಳಿ ಲಾಕ್ಡೌನ್ ಮಾಡಿದ್ರೂ ಕೂಡ ಅದರಿಂದ ಕೃಷಿ ಆರ್ಥಿಕತೆ ಮೇಲೆ ಕೂಡ ಕೊರೋನಾ ಪರಿಣಾಮ ಬೀರ್ತಾ ಇದೆ. ಈ ಸಮಯದಲ್ಲಿ ಕೃಷಿಯಲ್ಲಿನ ಸಮಸ್ಯೆಗಳನ್ನು 2 ವಿಧಗಳಲ್ಲಿ ವರ್ಗೀಕರಿಸಲಾಗಿದೆ. ಜಾಗತಿಕ ಕೃಷಿಯ ಮೇಲೆ ಏನೇನು ಪರಿಣಾಮ ಆಗ್ತಾ ಇದೆ ಅಂತ ನೋಡೋಣ. ಬೆಳೆ ಉತ್ಪಾದನೆ ಮತ್ತು ಬೀಜಗಳ ಲಭ್ಯತೆಯ ಮೇಲೆ ಏನು ಪರಿಣಾಮ ಆಗ್ತಾ ಇದೆ. ಬೆಳೆ ಉತ್ಪಾದನೆ ಮತ್ತು ಬಿತ್ತನೆ ಪ್ರತಿಕ್ರಿಯೆಯ ಬಹುಪಾಲು ಭಾಗ ಈಗ ಮತ್ತು ಬೇಸಿಗೆಯ ನಡುವೆ ಬಹುತೇಕ ಪರಿಣಾಮ ಬೀರೋದಿಲ್ಲ. ಸೊ ಬೆಳೆ ಉತ್ಪಾದನೆ ಮತ್ತು ಬಿತ್ತನೆ ಪ್ರಕ್ರಿಯೆ ಏನಿದೆ ಸೊ ಪ್ರಸ್ತುತ ಏನು ಪರಿಣಾಮ ಬೀರೋದಿಲ್ಲ. ಆದ್ದರಿಂದ ಈಗ ಬೀಜಗಳ ಲಭ್ಯತೆಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಆದರೆ ಅದೇ ಸನ್ನಿವೇಶ ಮುಂದುವರೆದ್ರೆ ಏನು ಸನ್ನಿವೇಶ ಇದೆ ಇದೇ ಮುಂದುವರೆದ್ರೆ ವರ್ಷಾಂತ್ಯದವರೆಗೂ ಏನು ಥ್ರೂಔಟ್ ದ ಇಯರ್ ಏನು ಇರುತ್ತೆ ಆವಾಗ ಇದರ ಪರಿಣಾಮ ಬೀರುತ್ತೆ. ಯಾಕಂತಂದರೆ ಇವಾಗ ಬಿತ್ತನೆಗೆ ಬೀಜ ಬೇಕಾಗಿಲ್ಲ. ಇದು ಏಪ್ರಿಲ್ ಮಂತ್ ಆಗಿರ್ಬೋದು, ಮೇ ಮಂತ್ ಆಗಿರ್ಬೋದು, ಜೂನ್ ತಿಂಗಳಲ್ಲಿ ಬಿತ್ತನೆಗೆ ಬೀಜ ಆಗುತ್ತೆ. ಆವಾಗ ಲಾಕ್ಡೌನ್ ಆಗಿರೋದ್ರಿಂದ ಅಥವಾ ಸಾರಿಗೆ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಪರಿಣಾಮ ಉಂಟಾಗ್ಬೋದು. ಸೊ ಬೀಜಗಳ ಲಭ್ಯತೆ ಒಂದು ಸಮಸ್ಯೆ ಆಗುತ್ತೆ ಯಾವಾಗ ಇದೇ ಸಿಚುವೇಶನ್ ಮುಂದುವರೆದ್ರೆ.
ರಸಗೊಬ್ಬರಗಳ ಕೊರತೆ ಉಂಟಾಗುತ್ತೆ. ಜಾಗತಿಕ ವ್ಯಾಪಾರ ಅಡಚಣೆಯಿಂದ ಗ್ಲೋಬಲಿ ಏನಿವತ್ತು ಇಂಟರ್ನ್ಯಾಷನಲ್ ಬಾರ್ಡರ್ಸಲ್ಲಿ ಆಗಿರ್ಬೋದು ಅಥವಾ ಅಂತಾರಾಜ್ಯ ಬಾರ್ಡರ್ಗಳಲ್ಲಿ ಆಗಿರ್ಬೋದು, ಅಂತಾರಾಜ್ಯ ಗಡಿಗಳಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ವಹಿವಾಟು ನಡೀತಾ ಇಲ್ಲ. ಇಂಥ ಸಮಯದಲ್ಲಿ ರೈತರು ರಸಗೊಬ್ಬರ ಮತ್ತು ಕೀಟನಾಶಕಗಳಂತಹ ಕೃಷಿ ಒಳಹರಿವಿನ ಕೊರತೆಯನ್ನು ಎದುರಿಸ್ತಾರೆ. ಸೊ ಅವ್ರಿಗೆ ಇನ್ಫ್ಲೋ ಇರಲ್ಲ, ಏನೋ ಒಂದು ಗೊಬ್ಬರಗಳು, ಫರ್ಟಿಲೈಸರ್ಸ್ ಆಗಿರ್ಬೋದು, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಅವುಗಳ ಒಂದು ಒಳಹರಿವಿನ ಕೊರತೆ ಉಂಟಾಗುತ್ತೆ. ಚೀನಾದಲ್ಲಿನ ಕೆಲವು ಉತ್ಪಾದನಾ ಘಟಕಗಳನ್ನು ಸ್ಟಾಪ್ ಮಾಡಿದ್ದಾರೆ. ಚೀನಾದಲ್ಲಿ ಒಂದು ಫರ್ಟಿಲೈಸರ್ ಪ್ರೊಡಕ್ಷನ್ ಯೂನಿಟ್ಸ್ಗಳನ್ನು ಸ್ಟಾಪ್ ಮಾಡಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ರಸಗೊಬ್ಬರಗಳ ಒಂದು ತೊಂದರೆ ಆಗ್ಬೋದು, ವಿತರಣೆ ಸಮಸ್ಯೆ ಆಗ್ಬೋದು. ಆಹಾರ ಉತ್ಪಾದನೆ ಮತ್ತು ವಿತರಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಸೋಂಕಿನ ಪ್ರಮಾಣವನ್ನು ನಿಯಂತ್ರಣ ಮಾಡೋಕ್ಕೆ ಹೆಚ್ಚಿನ ದೇಶಗಳು ಒಂದು ಗೃಹ ಬಂಧನ, ಮನೆಯಲ್ಲಿರಿ ಅಂತ ಹೇಳಿದ್ದಾರೆ. ಪ್ರಯಾಣವನ್ನು ನಿಷೇಧ ಮಾಡಿದ್ದಾರೆ. ವ್ಯಾಪಾರವನ್ನು ಸ್ಟಾಪ್ ಮಾಡಿದ್ದಾರೆ, ಮುಚ್ಚಿದ್ದಾರೆ. ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇದರ ಉದ್ದೇಶ ಬಂದುಬಿಟ್ಟು ಮುಖ್ಯವಾಗಿ ಸೋಂಕು ಹರಡಬಾರ್ದು ಅಂತ. ಕೃಷಿ ಉತ್ಪನ್ನಗಳು ಹೆಚ್ಚಾಗಿ ನಾಶವಾಗಬಲ್ಲವು, ಅಂದರೆ ಹೈಲಿ ಒಂದು ಪೆರಿಷೇಬಲ್ ಇರುತ್ತೆ, ತುಂಬ ದಿನ ನಾವು ಸ್ಟಾಕ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಉಗ್ರಾಣಗಳಾಗಿರ್ಬೋದು ಇದ್ದರೆ. ಸೊ ರೈತರು ತಮ್ಮ ಮಾರಾಟವಾಗದ ಉತ್ಪನ್ನಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹ ಮಾಡೋಕ್ಕೆ ತೊಂದರೆ ಆಗುತ್ತೆ. ಇದು ಆಹಾರದ ಗುಣಮಟ್ಟವನ್ನು ಕೂಡ ಕಡಿಮೆ ಮಾಡುವುದರ ಜೊತೆಗೆ ಉತ್ಪಾದನಾ ವೆಚ್ಚವನ್ನು ಹೆಚ್ಚಳ ಮಾಡುತ್ತೆ, ರೈತರ ಒಂದು ಪ್ರೊಡಕ್ಷನ್ ಕಾಸ್ಟನ್ನು ಇನ್ಕ್ರೀಸ್ ಮಾಡುತ್ತೆ. ಜಾನುವಾರುಗಳ ಮೇಲೆ ಏನೇನು ತೊಂದರೆ ಆಗುತ್ತೆ ಅಂತ ನೋಡೋಣ. ವಿವಿಧ ಕೃಷಿ ಕ್ಷೇತ್ರಗಳಾದ ಜಾನುವಾರು, ಮೀನುಗಾರಿಕೆ ಸಾಂಕ್ರಾಮಿಕ ರೋಗದಿಂದ ತೀವ್ರವಾಗಿ ತತ್ತರಿಸಿವೆ. ಭಾರತದಲ್ಲಿ ಕೋವಿಡ್-19 ಜಾನುವಾರು ಸಾಕಣೆಯ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಪಶು ಆಹಾರದ ಕೊರತೆ ಉಂಟಾಗುತ್ತೆ. ಕಾರ್ಮಿಕರ ಕೊರತೆ ಕೂಡ ಉಂಟಾಗಿದೆ. ಕಾರ್ಮಿಕರ ಕೊರತೆ ಹೇಗೆ ಉಂಟಾಗುತ್ತೆ ಅಂತಂದರೆ, ಜಾನುವಾರು ಸಾಕಣೆ ಮಾಡೋಕ್ಕೆ ಎಷ್ಟೊಂದು ಜನ ಕಾರ್ಮಿಕರು ಇರ್ತಾರೆ. ಸೊ ಕೋವಿಡ್ ಬಂದ ಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ವಲಸೆ ಹೋದ್ಮೇಲೆ ಅವರ ಒಂದು ಕೊರತೆ ಕೂಡ ಉಂಟಾಗ್ತಾ ಇದೆ. ಇವನ್ ಕೋಳಿ ಸಾಕಾಣಿಕೆ ಮೇಲೆ, ಒಂದು ಪೌಲ್ಟ್ರಿ ಫಾರ್ಮಿಂಗ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಕಾರ್ಮಿಕರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ಕೃಷಿ ಕಾರ್ಮಿಕರಿಗೆ ಸರಿಯಾದ ಆರೋಗ್ಯ ಸೇವೆಗಳಾಗಿರ್ಬೋದು ಅಥವಾ ಸಾಮಾಜಿಕ ರಕ್ಷಣೆಯ ಕೊರತೆ ಇದೆ. ಕಡಿಮೆ ಉಳಿತಾಯದ ಕಾರಣ ಅವರ ಹತ್ರ ಒಂದು ಸೇವಿಂಗ್ಸ್ ಕಡಿಮೆ ಇರುತ್ತೆ, ಯಾರ ಹತ್ರ? ಒಂದು ಮಧ್ಯಮ ವರ್ಗದವರಲ್ಲಿ ಮತ್ತು ಕಾರ್ಮಿಕರಲ್ಲಿ. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಕೃಷಿಯಲ್ಲಿನ ಅನೇಕ ಅನೌಪಚಾರಿಕ ಕಾರ್ಮಿಕರು ತಮ್ಮ ಉಳಿವಿಗಾಗಿ ಕೆಲಸ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಉಂಟಾಗುತ್ತೆ, ಯಾಕಂದರೆ ಸೇವಿಂಗ್ಸ್ ಇರಲ್ಲ. ಆದಾಯದ ಕಡಿತ ಮತ್ತು ಖರೀದಿ ಸಾಮರ್ಥ್ಯದಿಂದಾಗಿ ಆಹಾರದ ಬೇಡಿಕೆಯ ಮೇಲೆ ಪರಿಣಾಮ ಬೀರುತ್ತೆ. ಭಯಭೀತರಾದಂತಹ ಗ್ರಾಹಕರು ಏನು ಮಾಡ್ತಾರೆ? ಆಹಾರವನ್ನು ಸಂಗ್ರಹ ಮಾಡ್ತಾರೆ. ಸೊ ಲಾಕ್ಡೌನ್ ಆಗಿದೆ, ಸೊ ಆದಷ್ಟು ಒಂದೇ ಸಲ ಸಂಗ್ರಹ ಮಾಡೋಣ ಆಹಾರವನ್ನು, ದಿನನಿತ್ಯ ಏನೇನು ಬೇಕು ಆ ಒಂದು ಸಾಮಗ್ರಿಗಳನ್ನು ಅಂತ. ಮತ್ತು ಇದು ಆಹಾರದ ಲಭ್ಯತೆ ಮತ್ತು ಬೆಲೆಯ ಮೇಲೆ ಪರಿಣಾಮ ಬೀರುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿನ ಕುಸಿತ, ಆಹಾರ ಪೂರೈಕೆ ಸರಪಳಿಯಲ್ಲಿನ ತೊಂದರೆಯಿಂದಾಗಿ ಆಹಾರದ ಒಂದು ಅಭದ್ರತೆ ಉದ್ಭವಿಸ್ಬೋದು. ಭಾರತದ ಮೇಲೆ ಕೊರೋನಾ ಏನು ಪರಿಣಾಮ ಬೀರ್ತಾ ಇದೆ ಕೃಷಿ ಮೇಲೆ ಅಂತ ನೋಡೋದಾದರೆ, ಭಾರತದ ಒಂದು GDPಗೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಕೃಷಿ 17% ಒಂದು ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಆ ಕೃಷಿ ಅದರ ಸಂಬಂಧಿತ ಕ್ಷೇತ್ರಗಳೊಂದಿಗೆ ಭಾರತದ ಅತಿದೊಡ್ಡ ಜೀವನೋಪಾಯ ಆಗುತ್ತೆ. 70% ಗ್ರಾಮೀಣ ಕುಟುಂಬಗಳು, 70% ರೂರಲ್ ಫ್ಯಾಮ್ಲೀಸ್ ಏನಿದೆ, ತಮ್ಮ ಒಂದು ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿವೆ, ಅವರಿಗೆ ಕೂಡ ಪರಿಣಾಮ ಆಗುತ್ತೆ. ಕೃಷಿ ಸುಗ್ಗಿಯ ಕಾಲ ಇದು. ಏನು ಹಿಂಗಂದರೆ, ಇದು ಭಾರತದಲ್ಲಿನ ಕೊಯ್ಲಿನ ಉತ್ತುಂಗ ಆಗಿದೆ, ಒಂದು ಕೊಯ್ಲಿನ ಸಮಯ ಆಗಿದೆ, ಅಂದರೆ ಒಂದು ಹಾರ್ವೆಸ್ಟಿಂಗ್ ಟೈಮ್ ಆಗಿದೆ. ಗೋಧಿ, ಸಾಸಿವೆ, ಭತ್ತ ಹೀಗೆ ಮುಂತಾದ ಬೆಳೆಗಳು ಒಂದು ಹಾರ್ವೆಸ್ಟಿಂಗ್ ಟೈಮ್ಗೆ ಬಂದಿರುತ್ತೆ. ಇಂಥ ಸಮಯದಲ್ಲಿ ಕೃಷಿ ಉತ್ಪನ್ನಗಳ ಮಾರಾಟಕ್ಕಾಗಿ ಮಂಡಿಯನ್ನು ತಲುಪುವ ಸಮಯ ಇರುತ್ತೆ. ಸೊ ಲಾಕ್ಡೌನ್ ಆದಮೇಲೆ ಅಥವಾ ಕೋವಿಡ್ ಬಂದ ಮೇಲೆ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಬಹುದು. ರೈತರು ತಮ್ಮ ಒಂದು ಬೆಳೆದ ಉತ್ಪನ್ನಗಳನ್ನು ಮಂಡಿಗಳಿಗೆ ತೆಗೆದುಕೊಂಡು ಹೋಗೋಕ್ಕೆ ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ಇವತ್ತು ಫಾರ್ ಎಕ್ಸಾಂಪಲ್ ಲಾರ್ಜ್ ಏರಿಯಾದಲ್ಲಿ ಒಬ್ಬ ರೈತ ಏನೋ ಬೆಳೀತಾ ಇದ್ದಾನೆ, ಒಂದು ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿರ್ಬೋದು. ಅವಾಗ ಏನು ಮಾಡ್ತಾರೆ, ಒಂದು ಲೋಕಲ್ ಮಾರ್ಕೆಟ್ಗೆ ಅದರ ಒಂದು ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ತಾರೆ. ಬಟ್ ಹೈಯೆಸ್ಟ್ ರೇಟ್ ಏನು ಮಾಡಬೇಕು ಅದನ್ನು ನಾವು ಜಾಸ್ತಿ ಬೆಳೆದಾಗ, ಎಕ್ಸಾಂಪಲ್ ಬ್ಯಾಂಗ್ಳೂರ್ಗಾಗಿರ್ಬೋದು ಅಥವಾ ಹುಬ್ಳಿಗಾಗಿರ್ಬೋದು, ಈ ರೀತಿಯಾದಂಥ ಒಂದು ಪ್ಲೇಸಸ್ಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ ಮಾರಾಟ ಮಾಡೋಕ್ಕೆ, ಜಾಸ್ತಿ ಒಂದು ಪ್ರೈಸ್ ಬರಬೇಕು ಅಂದರೆ. ಬಟ್ ಲಾಕ್ಡೌನ್ ಅಥವಾ ಒಂದು ಸಾರಿಗೆ ವ್ಯವಸ್ಥೆ ತೊಂದರೆಯಿಂದಾಗಿ ಅಲ್ಲಿ ತೆಗೆದುಕೊಂಡು ಹೋಗೋಕ್ಕೂ ಆಗಲ್ಲ. ಸೊ ಇದೊಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಹಿಮ್ಮುಖ ವಲಸೆಯಿಂದಾಗಿ ಕಾರ್ಮಿಕರ ಅಲಭ್ಯತೆ. ಏನು ಹಿಮ್ಮುಖ ವಲಸೆ ಅಂತಂದರೆ, ವಾಪಸ್ ಒಬ್ಬ ಕಾರ್ಮಿಕರು ಏನು ಮಾಡ್ತಾ ಇದ್ದಾರೆ, ಹಳ್ಳಿಗಳಿಗೆ ಬರ್ತಾ ಇದ್ದಾರೆ. ಒಂದು ಕಡೆ ಹೋದಂತಹ ಒಂದು ಕೆಲಸ ಮಾಡೋಕ್ಕೆ ಹೋದಂತಹ ಒಂದು
ಕಾರ್ಮಿಕರು ವಾಪಸ್ ಬರ್ತಾ ಇದ್ದಾರೆ. ಇದು ಹಿಮ್ಮುಖ ವಲಸೆ. ಏನಾಗುತ್ತೆ ಇದರಿಂದ? ಕಾರ್ಮಿಕರ ಲಭ್ಯತೆಯ ಕೊರತೆ ಕೃಷಿಯ ಅನೇಕ ವಲಯದ ಕೆಲಸಗಳನ್ನು ನಿಲ್ಲಿಸುತ್ತೆ. ಯಾಕಂದರೆ ಕೃಷಿ ಅಂದ ತಕ್ಷಣ ಅಲ್ಲಿ ಕಾರ್ಮಿಕರ ಒಂದು ಅವಶ್ಯಕತೆ ಇರುತ್ತೆ, ಫ್ರಮ್ ಸೋವಿಂಗ್ ಟು ಹಾರ್ವೆಸ್ಟಿಂಗ್. ಇದರ ಪರಿಣಾಮವಾಗಿ ವಲಸೆ ಕಾರ್ಮಿಕರ ಕೊರತೆಯಿಂದಾಗಿ ಬೆಳೆಗಳನ್ನು ಕೊಯ್ಲು ಮಾಡಲು ದೈನಂದಿನ ವೇತನ ತೀವ್ರವಾಗಿ ಹೆಚ್ಚಾಗಿದೆ. ಸೊ ಅದನ್ನ ಹಾರ್ವೆಸ್ಟಿಂಗ್ ಮಾಡೋಕ್ಕೆ ಕೂಡ ಒಂದು ಜಾಸ್ತಿ ಏನು ಲೇಬರ್ ಚಾರ್ಜಸ್ ಇನ್ಕ್ರೀಸ್ ಆಗಿದೆ. ಇದರಿಂದ ರೈತರಿಗೆ ಏನಾಗುತ್ತೆ, ತಮ್ಮ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಬೆಲೆಗಳಲ್ಲಿ ಕುಸಿತ, ಸಾರಿಗೆ ತೊಂದರೆ ಮತ್ತು ಅಂತಾರಾಜ್ಯ ಗಡಿಗಳನ್ನು ಮುಚ್ಚಿದ್ದಾರೆ. ಸೊ ಇಂಟರ್ ಸ್ಟೇಟ್ ಬಾರ್ಡರ್ಸ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಇದು ಸೇರಿದಂತೆ ಮಾರುಕಟ್ಟೆ ಪ್ರವೇಶದ ಕೊರತೆಯಿಂದಾಗಿ ಮಾರುಕಟ್ಟೆಗೆ ಪ್ರವೇಶ ಮಾಡೋದೇ ಒಂದು ಕೊರತೆಯಾಗಿದೆ. ಕೃಷಿ ಬೆಲೆಗಳು ಕುಸಿದಿವೆ. ಕಾರ್ಮಿಕ ವೆಚ್ಚಗಳ ಏರಿಕೆ ಮತ್ತು ಮಾರುಕಟ್ಟೆ ಪ್ರವೇಶದ ಕೊರತೆಯಿಂದಾಗಿ ರೈತರು ಭಾರೀ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹೊಲಗಳಲ್ಲಿ ಒಂದು ಬೆಳೆಗಳು ಕೊಳೆಯಲು ಪ್ರಾರಂಭವಾಗುತ್ತೆ. ಸೊ ಮಾರ್ಕೆಟ್ಗೆ ತೆಗೆದುಕೊಂಡು ಹೋದರೂ ಕೂಡ ಲಾಭ ಆಗಲ್ಲ. ಸೊ ತೆಗೆದುಕೊಂಡು ಹೋದಂಥ ಕೂಲಿ ಕೂಡ ಬರಲ್ಲ ಅಂತ ಅಂದಾಗ ರೈತರು ಏನು ಮಾಡ್ತಾರೆ, ಆ ಬೆಳೆಯನ್ನು ಅಲ್ಲೇ ಬಿಟ್ಬಿಡ್ತಾರೆ. ಸೊ ಆ ಬೆಳೆ ಏನು ಮಾಡುತ್ತೆ, ಕೊಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಹೊಲಗಳಲ್ಲೇ ಬಿಟ್ಬಿಡ್ತಾರೆ. ಅದನ್ನು ಕೊಯ್ಲು ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಕೊಯ್ಲಿನ ಒಂದು ಖರ್ಚು, ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡುವ ಖರ್ಚು ಇಷ್ಟು ಕೂಡ ಹೊಂಡಲ್ಲ. ಮಾರ್ಕೆಟ್ಗೆ ತೆಗೆದುಕೊಂಡು ಹೋದರೂ ಕೂಡ ಅದರ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗಿರುತ್ತೆ ಅದರ 50% ಕೂಡ ಬರಲ್ಲ ಅಂತ ಗೊತ್ತಾದಾಗ ಅದನ್ನು ಅಲ್ಲೇ ಬಿಟ್ಬಿಡ್ತಾರೆ. ಆವಾಗ ಬೆಳೆ ಕೊಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ನಿಲುಗಡೆ ನಷ್ಟ ಅಂತ ಕರೀತಾರೆ. ನಿಲುಗಡೆ ನಷ್ಟ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ರೈತ ಬೆಳೆದಂಥ ಬೆಳೆಯನ್ನು ಹೊಲದಲ್ಲೇ ಬಿಟ್ಬಿಡ್ತಾನೆ. ಅದನ್ನು ಹಾರ್ವೆಸ್ಟಿಂಗ್ ಕೂಡ ಮಾಡಲ್ಲ. ಅಲ್ಲೇ ಅದು ಕೊಳೆಯುತ್ತೆ, ಕೊಳೆತು ನಾಶ ಆಗುತ್ತೆ. ಇದಕ್ಕೆ ನಿಲುಗಡೆ ನಷ್ಟ ಅಂತ ಕರೀತಾರೆ. ಸಾರ್ವಜನಿಕ ಸರಕುಗಳ ಕೊರತೆ ಉಂಟಾಗುತ್ತೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆಹಾರ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳು ಈ ಥರ ಅಗತ್ಯ ವಸ್ತುಗಳನ್ನು ಗ್ರಾಹಕರಿಗೆ ಲಭ್ಯವಾಗುವಂತೆ ಮಾಡೋದು ಅತ್ಯಂತ ನಿರ್ಣಾಯಕ ಸವಾಲಾಗಿದೆ. ರೈಲು ಮತ್ತು ರಸ್ತೆ ಎರಡರಿಂದಲೂ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಕೊರತೆ ಉಂಟಾಗ್ತಾ ಇದೆ. ಮಾರಾಟದ ಮೇಲಿನ ನಿರ್ಬಂಧಗಳಿದೆ. ಸೊ ಕಾರ್ಮಿಕರ ಅಂತಾರಾಜ್ಯ ವಲಸೆ ಮತ್ತು ರಾಜ್ಯಗಳಲ್ಲಿನ ಚಲನೆಯ ನಿರ್ಬಂಧ ಮತ್ತು ಕೊಯ್ಲು ಮತ್ತು ಸಂಬಂಧಿತ ಕೃಷಿ ಯಂತ್ರಗಳಿಗೆ ಸ್ವಯಂ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಪೂರೈಕೆ ಸರಪಳಿಯಲ್ಲಿನ ಅಡೆತಡೆಗಳು ಆಗುತ್ತೆ. ಪೂರೈಕೆ ಸರಪಳಿಯಲ್ಲಿ ಒಂದು ಸಪ್ಲೈ ಚೈನಲ್ಲಿ ತೊಂದರೆ ಆಗುತ್ತೆ. ಸಾರಿಗೆ ಸೌಲಭ್ಯಗಳ ಅನುಪಸ್ಥಿತಿಯು ವಲಸೆ ಕಾರ್ಮಿಕರ ಮತ್ತು ಕೃಷಿ ಯಂತ್ರೋಪಕರಣದ ಚಲನೆಯ ಮೇಲೆ ಸೀಮಿತ ಪರಿಣಾಮವನ್ನು ಬೀರುತ್ತೆ. ಲಾಕ್ಡೌನ್ ಪ್ರೇರಿತ ಸಾಲ ಮತ್ತು ನಗದು ಹರಿವಿನ ನಿರ್ಬಂಧಗಳು ಏನು ಹಿಂಗಂದರೆ, ರೈತರು ಎದುರಿಸಬೇಕಾದ ಪ್ರಮುಖ ಸಮಸ್ಯೆಗಳೆಂದರೆ ಅವರ ಬೆಳೆ ಸಾಲಗಳು, ಚಿನ್ನದ ಸಾಲಗಳು, ಈ ಥರ ಅನೌಪಚಾರಿಕ ಸಾಲಗಳನ್ನು ಮರುಪಾವತಿಸುವ ಒಂದು ಸಮಸ್ಯೆ. ಸೊ ಇಷ್ಟೆಲ್ಲ ಅವರಿಗೆ ತೊಂದರೆ ಆದಾಗ ಅವರು ಬೆಳೆದಂಥ ಒಂದು ಸಾಲ ಬೆಳೆ ಬೆಳೆಯೋಕೆ ಏನು ತೆಗೆದುಕೊಂಡಿರ್ತಾರೆ ಆ ಸಾಲ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕೌಟುಂಬಿಕ ಸಮಸ್ಯೆಗಳಿಗೆ ಮಾಡಿದಂಥ ಸಾಲಗಳನ್ನು ವಾಪಸ್ ತೀರಿಸೋಕೆ ತೊಂದರೆ ಆಗುತ್ತೆ. ಸೊ ಭಾರತದ ರೈತರು ಎಷ್ಟೊಂದು ಜನ ಸಾಲದಲ್ಲೇ ಹುಡ್ತಾರೆ, ಸಾಲದಲ್ಲೇ ಸಾಯ್ತಾರೆ ಅಂತ ಒಂದು ಮಾತಿದೆ. ಸೊ ಎಷ್ಟೊಂದು ಜನ ಸೂಸೈಡ್ಸ್ ಆಗುತ್ತೆ, ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೋತಾರೆ ಸಾಲದ ಸಮಸ್ಯೆಗೆ. ನಾರ್ಮಲ್ ಟೈಮಲ್ಲೇ ಆ ರೀತಿ ಇತ್ತು. ಇವಾಗ ಲಾಕ್ಡೌನ್ ಆಯಿತು, ಕೊರೋನಾ ಬಂತು, ಅವರ ಬೆಳೆ ಆ ರೀತಿ ನಷ್ಟ ಆಗ್ತಾ ಇದೆ. ಒಂದು ಏನು ರೈತ ವರ್ಗಕ್ಕೆ ಇದ್ದಂಥ ಸಮಸ್ಯೆಗಳ ಜೊತೆಗೆ ಇದೊಂದು ಸಮಸ್ಯೆ ಆ್ಯಡ್ ಆಗಿದೆ. ಬೆಳೆ ಸಾಲಗಳನ್ನು ಏಪ್ರಿಲ್ ಮತ್ತು ಮೇ ನಡುವೆ ಮರುಪಾವತಿಸಲಾಗುತ್ತೆ ಮತ್ತು ಹೊಸ ಋತುವಿನ ಆರಂಭದಲ್ಲಿ, ಒಂದು ಹೊಸ ಸೀಸನ್ನ ಆರಂಭದಲ್ಲಿ ಹೊಸ ಸಾಲವನ್ನು ನೀಡಲಾಗುತ್ತೆ. ಹೊಸ ಸಾಲವನ್ನು ನೀಡಿದ್ರೂ ಕೂಡ ಹಳೆಯದು ಒಂದು ಕ್ಲಿಯರ್ ಇದ್ದರೆ ಹೊಸದನ್ನು ಕೊಡ್ತಾರೆ. ಅದು ಬ್ಯಾಂಕಿನಲ್ಲಿ ಕೂಡ ಸುಮ್ಮನೆ ಸಾಲವನ್ನು ಕೊಡೋದಿಲ್ಲ, ಅದಕ್ಕೊಂದು ಪ್ರೊಸೀಜರ್ ಇದೆ. ಹೊಸ ಋತುವಿನಲ್ಲಿ ಹೆಚ್ಚಿನ ಬಡ್ಡಿ ದರದಲ್ಲಿ ಅನೌಪಚಾರಿಕ ವಲಯದಿಂದ ಹಣವನ್ನು ಎರವಲು ಪಡೆಯಲು ಒತ್ತಾಯಿಸಲ್ಪಡುತ್ತೆ. ಸೊ ಬ್ಯಾಂಕ್ನಲ್ಲಿ ಸಾಲ ಕಡಿಮೆ ಸಿಗುತ್ತೆ ಅಥವಾ ಪ್ರೊಸೀಜರ್ ಇದೆ ಅಂದ ತಕ್ಷಣ ಅನೌಪಚಾರಿಕ ವಲಯ ಅಂದರೆ ಖಾಸಗಿ ವ್ಯಕ್ತಿಗಳಲ್ಲಿ ಒಂದು ಸಾಲವನ್ನು ಪಡ್ಕೋತಾರೆ ರೈತರು. ಇಂಥದ್ದು ಸಿಚುವೇಷನಲ್ಲಿ ಪಡ್ಕೋಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಹೆಚ್ಚಿನ ಬಡ್ಡಿ ದರದಲ್ಲಿ ಪಡ್ಕೋತಾರೆ, ಅದು ಬಡ್ಡಿಗೆ ಬಡ್ಡಿ ಬೆಳೆಯುತ್ತೆ. ಈ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾರೆ. ಆಹಾರ ಸುರಕ್ಷತೆ ಮೇಲೆ ಏನು ಪರಿಣಾಮ ಬೀರುತ್ತೆ? ಗಡಿ ಮುಚ್ಚುವಿಕೆ, ಸಂಪರ್ಕ ತಡೆ, ಮಾರುಕಟ್ಟೆ ಕೊರತೆ, ಪೂರೈಕೆ ಸರಪಳಿ ಮತ್ತು ವ್ಯಾಪಾರ ಅಡೆತಡೆಗಳು ವೈವಿಧ್ಯಮಯ ಮತ್ತು ಪೌಷ್ಟಿಕ ಆಹಾರದಿಂದ ಜನರನ್ನು ವಂಚಿತ ಮಾಡ್ತಾ ಇದೆ. ವಿಶೇಷವಾಗಿ ವೈರಸ್ನಿಂದ ತೀವ್ರವಾಗಿ ತುತ್ತಾದ ಅಥವಾ ಈಗಾಗಲೇ ಹೆಚ್ಚಿನ ಮಟ್ಟದ ಆಹಾರ ಅಭದ್ರತೆಯಿಂದ ಪ್ರಭಾವಿತವಾಗಿರುವ ಪ್ರದೇಶಗಳಲ್ಲಿ ನಿಧಾನಗತಿಯ ಸಮಯದಲ್ಲಿ ಮುಂದಿನ ತಿಂಗಳುಗಳಲ್ಲಿ ಆಹಾರದ ಬೇಡಿಕೆ ಕಡಿಮೆಯಾಗುವುದರಿಂದ 2021ರಲ್ಲಿ ಬೆಲೆಗಳು ಕಡಿಮೆಯಾಗಬೇಕು ಮತ್ತು ಇದು ರೈತರು ಮತ್ತು ಕೃಷಿ ಕ್ಷೇತ್ರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಸೊ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂದರೆ, ಬೆಲೆ ಕಡಿಮೆ ಆದರೂ ಕೂಡ ರೈತರಿಗೆ ತೊಂದರೆನೇ, ಅಥವಾ ಕೃಷಿ ಕ್ಷೇತ್ರದ ಒಂದು ಪ್ರಾಡಕ್ಟ್ಸ್ ಮೇಲೆ ಬೆಲೆ ಕಡಿಮೆ ಆದರೂ ಕೂಡ ಅದರ ಲಾಭ ತಗೊಳ್ಳುವಂಥ ರೈತರಿಗೂ ಕೂಡ ತೊಂದರೆ ಆಗುತ್ತೆ.
ಸೊ ಮಿಡಲ್ ಮ್ಯಾನ್ ಏನು ಲಾಭ ತಗೋತಾರೆ, ಬಟ್ ಬೆಳೆದಂಥ ರೈತರಿಗೆ ಅದರ ಒಂದು ಬೆಲೆ ಸಿಗಲ್ಲ. ಕೋವಿಡ್ಗೆ ಭಾರತೀಯ ಪ್ರತಿಕ್ರಿಯೆ, ಕೃಷಿ ಆವೃತ್ತಿ ಏನು ಹಿಂಗಂದ್ರೆ ಅಂತ ನೋಡೋಣ. ರೈತರ ಕುಂದುಕೊರತೆಗಳನ್ನು ಪರಿಹರಿಸೋಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮರಸ್ಯದಿಂದ ಕೆಲಸ ಮಾಡಿವೆ. ರೈತರಿಗೆ ಬೆಳೆ ವಿಮೆ, ಕೃಷಿ ಸಾಲದ ಮುಕ್ತ ಹರಿವು, ನರೇಗಾ ಅಡಿಯಲ್ಲಿ ವಲಸೆ ಕಾರ್ಮಿಕರಿಗೆ ನಿರುದ್ಯೋಗ ಭತ್ಯೆ ಸೇರಿದಂತೆ ಸಬ್ಸಿಡಿಗಳಂತಹ ಕ್ರಮಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ರೈತರು ಹೊಲಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳುತ್ತೆ. ಕೊಯ್ಲಿನ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಸರ್ಕಾರ ಕೃಷಿ ಯಂತ್ರೋಪಕರಣಗಳ ಒಂದು ಮುಕ್ತ ಚಲನೆಗೆ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಇವೆಲ್ಲ ಪಾಸಿಟಿವ್ಸ್. ಸೊ ಏನು ಮಾಡಿದೆ ಗೌರ್ಮೆಂಟು, ಇವೆಲ್ಲ ಒಂದು ಪಾಸಿಟಿವ್ಸ್ಗಳನ್ನು ಬರಿಬೇಕಾಗತ್ತೆ. ಈ ನ್ಯಾಮ್ನಲ್ಲಿ ಸುಧಾರಣೆಗಳು: ತಮ್ಮ ಕೊಯ್ಲು ಮಾಡಿದ ಉತ್ಪನ್ನಗಳನ್ನು ಮಾರಾಟ ಮಾಡೋಕೆ ರೈತರು ಸಗಟು ಮಂಡಿಗಳನ್ನು ಭೌತಿಕವಾಗಿ ಫಿಸಿಕಲಿ ಪ್ರವೇಶ ಮಾಡೋಕ್ಕೆ ಆಗದೇ ಇದ್ದರೆ ಅದನ್ನು ಕಡಿಮೆ ಮಾಡುವ ಮೂಲಕ ಕೃಷಿ ವ್ಯಾಪಾರ ಉದ್ಯಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಈ ನ್ಯಾಮ್ನಲ್ಲಿ ಕೂಡ ತಮ್ಮ ಒಂದು ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ಬೋದು ಅಂತ. ತಾಂತ್ರಿಕ ಬೆಂಬಲ, ಟೆಕ್ನಿಕಲಿ ಏನು ಸಪೋರ್ಟ್ ಕೊಡ್ತಾ ಇದೆ ಗೌರ್ಮೆಂಟ್ ಅಂತ ನೋಡೋಣ. ಲಾಕ್ಡೌನ್ ಸಮಯದಲ್ಲಿ ರೈತರನ್ನು ಬೆಂಬಲಿಸೋಕೆ ರೈತರು ಬೆಳೆದ ಒಂದು ಪ್ರಾಡಕ್ಟ್ಸ್ಗಳನ್ನು ಸರಬರಾಜು ಸರಪಳಿ ಮತ್ತು ಸರಕು ಸಾಗಣೆ ನಿರ್ವಹಣಾ ವ್ಯವಸ್ಥೆಗೆ ಸಂಪರ್ಕ ಮಾಡೋಕೆ CSIR ಅಭಿವೃದ್ಧಿಪಡಿಸಿದ ಕಿಸಾನ್ ಸಭಾ ತಂತ್ರಾಂಶವನ್ನು ಇತ್ತೀಚೆಗೆ ಪ್ರಾರಂಭಿಸಲಾಯಿತು. ರೈತರಿಗೆ ಹೆಚ್ಚು ಆರ್ಥಿಕ ಮತ್ತು ಸಮಯೋಚಿತ ಬೆಂಬಲವನ್ನು ಒದಗಿಸಲು ಮಧ್ಯವರ್ತಿಗಳ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವ ಮೂಲಕ ರೈತರ ಲಾಭಾಂಶವನ್ನು ಹೆಚ್ಚಿಸುವ ಉದ್ದೇಶವನ್ನು ಈ ತಂತ್ರಾಂಶ ಹೊಂದಿದೆ. ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಸಾಗಣೆಗಾಗಿ ಸಾರಿಗೆ ವಾಹನಗಳನ್ನು ಹುಡುಕುವಲ್ಲಿ ರೈತರು ಮತ್ತು ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಕಿಸಾನ್ ರಾಥ್ ಆ್ಯಪನ್ನು ಕೂಡ ಪ್ರಾರಂಭ ಮಾಡಿದೆ. ಗುತ್ತಿಗೆ ಕೃಷಿಗೆ ಉತ್ತೇಜನ ಏನು ಹಿಂಗಂದರೆ, ಸಾಂಕ್ರಾಮಿಕ ರೋಗದಿಂದಾಗಿ ನಿರಂತರ ಅನಿಶ್ಚಿತತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ರಾಜ್ಯಗಳ ಹೂಡಿಕೆದಾರರು ಮತ್ತು ರೈತರಿಗೆ ಗುತ್ತಿಗೆ ಕೃಷಿಗೆ ಒಪ್ಪಂದ ಮಾಡಿಕೊಳ್ಳೋಕೆ ಅನುವು ಮಾಡಿಕೊಡುವ ನವೀನ ಮಾದರಿಯನ್ನು ಉತ್ತೇಜಿಸಲಾಗ್ತಾ ಇದೆ. ಈ ಒಂದು ವ್ಯವಸ್ಥೆಯಲ್ಲಿ ಗ್ರಾಹಕರು ತಮ್ಮ ಕೃಷಿ ಅಗತ್ಯಗಳೊಂದಿಗೆ ರೈತರನ್ನು ಬೆಂಬಲ ಮಾಡ್ತಾರೆ. ಅಂದರೆ ಏನು ಗ್ರಾಹಕರು ಇರ್ತಾರೆ, ಕನ್ಸ್ಯೂಮರ್ಸ್ ಇರ್ತಾರೆ, ಅವರು ರೈತರಿಗೆ ಬೆಂಬಲ ಕೊಡ್ತಾರೆ. ಅದಕ್ಕೆ ಪ್ರತಿಯಾಗಿ ಗ್ರಾಹಕರು ಯಾವುದೇ ತೊಂದರೆ ಇಲ್ಲದೆ ಆಹಾರವನ್ನು ಪಡ್ಕೋಬಹುದು ರೈತರಿಂದ. ಸೊ ಇದೊಂಥರ ಇಬ್ಬರು ಯಾರು ಕನ್ಸ್ಯೂಮರ್ಸ್ ಮತ್ತು ರೈತರು ಇಬ್ಬರು ಕೂಡ ಒಂದು ಟೈಅಪ್ಪಲ್ಲಿ ಇರ್ತಾರೆ. ಗ್ರಾಹಕರು ತಮಗೆ ಏನು ಅಗತ್ಯ ಇದೆ ಅಂತ ರೈತರಿಗೆ ಹೇಳ್ತಾರೆ, ರೈತರು ಅದನ್ನು ಬೆಳೀತಾರೆ, ವಾಪಸ್ ಗ್ರಾಹಕರು ಅದನ್ನು ಪರ್ಚೇಸ್ ಮಾಡ್ತಾರೆ. ಸುಧಾರಣೆಗಳ ಭವಿಷ್ಯದ ವ್ಯಾಪ್ತಿಯನ್ನು ನೋಡೋಣ. ಪರ್ಯಾಯ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಕೇಂದ್ರೀಕರಿಸೋದು ಏನು ಹಿಂಗಂದರೆ, ಪರ್ಯಾಯ ಮಾರುಕಟ್ಟೆ ವಿಕೇಂದ್ರೀಕರಣ ಮತ್ತು ನೇರವಾಗಿ ಮನೆಗೆ ತಲುಪಿಸುವ ತತ್ವಗಳ ಮೇಲೆ ಕಾರ್ಯನಿರ್ವಹಿಸುತ್ತೆ. ರೈತರ ಗುಂಪುಗಳು ಮತ್ತು ರೈತ ಉತ್ಪಾದಕ ಕಂಪನಿಗಳು ಭಾಗವಹಿಸುವಿಕೆಯೊಂದಿಗೆ ನಗರ ಪ್ರದೇಶಗಳಲ್ಲಿ ಸಣ್ಣ, ಕಡಿಮೆ ದಟ್ಟಣೆ ಇರುವ ಮಾರುಕಟ್ಟೆಗಳನ್ನು ರಚಿಸುವ ಉದ್ದೇಶದಿಂದ ರೈತರಿಗೆ ಮತ್ತು ಗ್ರಾಹಕರಿಗೆ ನೇರ ಸಂಪರ್ಕವನ್ನು ಕಲ್ಪಿಸಲಾಗುತ್ತೆ. ಸಗಟು ಮಾರುಕಟ್ಟೆಯಲ್ಲಿ ಜನಸಂದಣಿಯನ್ನು ತಪ್ಪಿಸುವ ಪ್ರಯತ್ನಗಳು ಮುಂದುವರಿಯುವ ಸಾಧ್ಯತೆ ಇರುವಾಗ ಇದು ಲಾಕ್ಡೌನ್ ವಿರುದ್ಧ ಅಮೂಲ್ಯವಾದ ಆಯ್ಕೆಯಾಗುತ್ತೆ. ಅಂದರೆ ಜಾಸ್ತಿ ಒಂದು ಗುಂಪಾಗಬಾರ್ದು ಅಂತ ಹೇಳಿ ಸಣ್ಣ ಸಣ್ಣ ಒಂದು ಗುಂಪುಗಳನ್ನು ಎಲ್ಲಿ ಅಂತಂದರೆ, ಈಗ ಸಗಟು ಮಾರುಕಟ್ಟೆಗಳಲ್ಲಿ ಒಂದು ಗುಂಪನ್ನು ಕಂಟ್ರೋಲ್ ಮಾಡೋಕ್ಕೆ ರೈತರು ಮತ್ತು ರೈತ ಸಂಪರ್ಕ ಕೇಂದ್ರಗಳು ಅಥವಾ ರೈತ ಉತ್ಪಾದಕ ಕಂಪನಿಗಳೊಂದಿಗೆ ಸಣ್ಣ ಸಣ್ಣ ಒಂದು ಕಡಿಮೆ ದಟ್ಟಣೆ ಇರುವ ಮಾರುಕಟ್ಟೆಗಳನ್ನು ರಚಿಸಲು ಒಂದು ಉದ್ದೇಶ ಇರುತ್ತೆ. APMCಯನ್ನು ಸುಧಾರಿಸೋದು ಏನು APMCಯನ್ನು ಸುಧಾರಿಸಬೇಕು? ಅನ್ಯಾಯದ ವಹಿವಾಟಿಗೆ ಆಗಾಗ್ಗೆ ದೂಷಿಸಲ್ಪಟ್ಟಿರುವ ಸರ್ಕಾರಿ APMCಗಳ ದಶಕಗಳಷ್ಟು ಹಳೆಯ ಏಕಸ್ವಾಮ್ಯವನ್ನು ಕೆಡವಲು ಸರ್ಕಾರ ಚಲನೆಯ ಯೋಜನೆಗಳನ್ನು ರೂಪಿಸಿದೆ ಮತ್ತು ರೈತರು ತಮ್ಮ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಯನ್ನು ಪಡೆಯೋಕೆ ತಡೆಗೋಡೆ ಆಗಿತ್ತಿದ್ದು APMC ಕಾಯ್ದೆಯನ್ನು ರದ್ದುಗೊಳಿಸುವ ಅಥವಾ ಮರುಹೊಂದಿಸುವ ತುರ್ತು ಅವಶ್ಯಕತೆ ಇದೆ. ರೈತರು ರೈತ ಉತ್ಪಾದಕ ಸಂಸ್ಥೆಗಳಿಂದ ಕೃಷಿ ಉತ್ಪನ್ನಗಳನ್ನು ನೇರವಾಗಿ ಖರೀದಿಸಲು ಪ್ರೋತ್ಸಾಹಿಸಬೇಕಾಗಿದೆ. ಗೋದಾಮುಗಳನ್ನು ಮಾರುಕಟ್ಟೆಗಳೆಂದು ಗೊತ್ತುಪಡಿಸುವುದು. ಆಧುನಿಕ ಮೂಲ ಸೌಕರ್ಯಗಳೊಂದಿಗೆ ಮಂಡಿಗಳನ್ನು ತೆರೆಯಲು ಖಾಸಗಿ ವಲಯನ ಪ್ರೋತ್ಸಾಹಿಸಬೇಕು. ಸೊ ಏನು ಆಧುನಿಕ ಮೂಲ ಸೌಕರ್ಯ, ಅದು ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು ಅಥವಾ ಸಪ್ಲೈ ಚೈನ್ ಆಗಿರ್ಬೋದು, ಇವೆಲ್ಲವನ್ನು ಒಳಗೊಂಡ ಒಂದು ಟೆಕ್ನಾಲಜಿ ಏನಿದೆ ಪ್ರೆಸೆಂಟು ಅಗ್ರಿಕಲ್ಚರ್ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಿ ಪ್ರೊಡಕ್ಟ್ಸ್ಗಳನ್ನು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಆಗದೇ ಇರೋಂಗೆ ಕೊಯ್ಲೋತ್ತರ ಒಂದು ನಷ್ಟವನ್ನು ಕಮ್ಮಿ ಮಾಡೋಕ್ಕೆ ಖಾಸಗಿ ವಲಯವನ್ನು ಪ್ರೋತ್ಸಾಹ ಮಾಡಬೇಕಾಗಿದೆ. ಲಾಜಿಸ್ಟಿಕ್ಸ್ ರೂಪಾಂತರ.
ಕೃಷಿ ಸರಕುಗಳ ಬೇಡಿಕೆಯನ್ನು ಉಳಿಸಿಕೊಳ್ಳೋಕೆ ಪ್ರಮುಖ ಲಾಜಿಸ್ಟಿಕ್ಸ್ನಲ್ಲಿ ಹೂಡಿಕೆಗಳನ್ನು ಹೆಚ್ಚಿಸಬೇಕು. ಇದಲ್ಲದೆ ಸೂಕ್ತವಾದ ನೀತಿಗಳು ಮತ್ತು ಪ್ರೋತ್ಸಾಹಗಳೊಂದಿಗೆ ಕಾಮರ್ಸ್ ಮತ್ತು ವಿತರಣಾ ಕಂಪನಿಗಳು ಮತ್ತು ಸ್ಟಾರ್ಟಪ್ಗಳನ್ನು ಪ್ರೋತ್ಸಾಹ ಮಾಡಬೇಕಾಗಿದೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಕೃಷಿ ಮತ್ತು ಸಂಬಂಧಿತ ವಲಯದಿಂದ ಅಥವಾ ಇತರೆ ಕಚ್ಚಾ ಸಾಮಗ್ರಿಗಳೊಂದಿಗೆ ನಡೆಯುತ್ತೆ. ಇದಕ್ಕೆ ವಿಶೇಷವಾಗಿ ಗಮನ ಕೊಟ್ಟಾಗ ಗ್ರಾಮೀಣ ಆರ್ಥಿಕತೆ ಕೂಡ ಕುಸಿಯೋದಿಲ್ಲ, ಗ್ರಾಮೀಣ ಆರ್ಥಿಕತೆ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಕೃಷಿ ಕಾರ್ಮಿಕರನ್ನು ಸಾಂಸ್ಥಿಕಗೊಳಿಸೋದು. ಕೃಷಿ ಕಾರ್ಮಿಕರ ಕೊರತೆ ತಕ್ಷಣದ ಕಳವಳವನ್ನು ನಿವಾರಿಸೋಕೆ ನೀತಿಗಳು, ರಾಜ್ಯ ಸಂಸ್ಥೆಗಳು, ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಸೂಕ್ತ ಪ್ರೋತ್ಸಾಹಗಳೊಂದಿಗೆ ಕಸ್ಟಮ್ ನೇಮಕಾತಿ ಕೇಂದ್ರಗಳ ಮೂಲಕ ಯಂತ್ರೋಪಕರಣಗಳ ಸುಲಭ ಲಭ್ಯತೆಗೆ ಅನುಕೂಲವಾಗಬೇಕು. ಭೂಹೀನ ಕಾರ್ಮಿಕರಿಗೆ ಮತ್ತು ಕಾರ್ಮಿಕರಿಗೆ ವೇತನ ಉದ್ಯೋಗವನ್ನು ಖಾತರಿಪಡಿಸುವಾಗ ರೈತರ ಮೇಲೆ ವಿತ್ತೀಯ ಹೊರೆ ಕಡಿಮೆ ಮಾಡಲು ಕೃಷಿ ಕಾರ್ಮಿಕರ ಒಂದು ಭಾಗವನ್ನು ಪಾವತಿಸಲು NREGC ಹಣವನ್ನು ಸದುಪಯೋಗಪಡಿಸಿಕೊಳ್ಳಲು ಸೂಚಿಸಲಾಗಿದೆ. ಸಾಂಸ್ಥಿಕ ಸಾಲವನ್ನು ವಿಸ್ತರಿಸೋದು. ಖಾರಿಫ್ ಸಮಯದಲ್ಲಿ ಬೆಳೆ ಸಾಲಗಳನ್ನು ವಿಸ್ತರಿಸಬೇಕು ಮತ್ತು ಸಾಲ ಪಡೆಯುವ ರೈತರಿಗೆ ಸಾಲ ಒದಗಿಸಲು ಅನುಕೂಲ ಮಾಡಿಕೊಡಬೇಕು. ಕೃಷಿ ಒಳಹರಿವಿನ ಉದಾಹರಣೆಗೆ ಬೀಜಗಳು, ರಸಗೊಬ್ಬರಗಳು, ಕೃಷಿ ರಾಸಾಯನಿಕಗಳು ಇತ್ಯಾದಿ ಸುಲಭ ಲಭ್ಯತೆಗಾಗಿ ಮೊದಲೇ ಇರಿಸಬೇಕಾಗುತ್ತೆ. ಅಗತ್ಯ ನೀತಿ ಬೆಂಬಲದಲ್ಲಿ ಖಾಸಗಿ ವಲಯವು ಮಹತ್ವದ ಪಾತ್ರವನ್ನು ವಹಿಸಬೇಕು. ಕಾರ್ಯಸಾಧ್ಯವಾದ ಜೀವನೋಪಾಯವಾಗಿ ಕೃಷಿ. ಅಕಾಲಿಕ ಮಳೆ, ಕೀಟಗಳ ಬಾಧೆ, ಇಳುವರಿ ಕೊರತೆಯಿಂದಾಗಿ ಹೆಚ್ಚಿನ ರೈತರಿಗೆ ತೊಂದರೆ ಆಗ್ತಾ ಇದೆ. ಸೊ ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಮಳೆಬಿಲ್ಲು ಕ್ರಾಂತಿ ಏನು ಹಿಂಗಂದರೆ, ಭಾರತದಲ್ಲಿ ಹೆಕ್ಟೇರಿಗೆ ಏಕದಳ ಧಾನ್ಯದ ಸರಾಸರಿ ಇಳುವರಿ ಅನೇಕ ದೇಶಗಳಿಗಿಂತ ತೀರಾ ಕಡಿಮೆ ಇದೆ. ಕ್ಷೀಣಿಸುತ್ತಿರುವ ಉತ್ಪಾದಕತೆಯ ತಡೆಗೋಡೆ ದಾಟೋಕೆ ಗೋಧಿ ಅಕ್ಕಿ ಚಕ್ರದಿಂದ, ಗೋಧಿ ಅಕ್ಕಿ ಏನು ಬೆಳಿತೀವಿ ಈ ಚಕ್ರದಿಂದ ಹೊರಬಂದು ಇತರ ಧಾನ್ಯಗಳಿಗೆ ಸ್ಥಳಾಂತರಗೊಳ್ಳುವ ಮೂಲಕ ಮಳೆಬಿಲ್ಲಿನ ಕ್ರಾಂತಿಯನ್ನು ಅರಿವು ಮೂಡಿಸುವ ಅವಶ್ಯಕತೆ ಇದೆ. ಸಾರ್ವಜನಿಕ ಮೂಲಸೌಕರ್ಯದಲ್ಲಿ ಭಾರಿ ಹೂಡಿಕೆಗೆ ಪೂರಕವಾಗಬೇಕು. ಸಾರ್ವಜನಿಕ ಮೂಲಸೌಕರ್ಯದಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಪ್ರತಿ ಹನಿಗೆ ಹೆಚ್ಚು ಬೆಳೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ. ಕೃಷಿಗೆ ಎರಡನೇ ಪ್ರಮುಖ ತಡೆಗೋಡೆ ಎಂದರೆ ಎರಡು ಪ್ರಮುಖ ಸಂಪನ್ಮೂಲಗಳ ಕೊರತೆ. ಒಂದು, ಕೃಷಿ ಮಾಡಬಹುದಾದ ಭೂಮಿ, ಎರಡನೇದು ನೀರು. ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ಜಮೀನುಗಳ ವಿಘಟನೆಯಿಂದಾಗಿ ಪ್ರತಿ ವ್ಯಕ್ತಿಗೆ ಕೃಷಿ ಮಾಡಬಹುದಾದ ಭೂಮಿ ಕ್ಷೀಣಿಸ್ತಾ ಇದೆ. ಅಂದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಇತ್ತು ಅಂತಂದರೆ ಅವ್ರು ಸಪ್ರೇಟ್ ಆಗ್ತಾರೆ. 10 ಎಕರೆ ಇದ್ದರೂ ಒಂದು 5 ಜನ ಅದರ ವಾರಸುದಾರ ಇದ್ದರೆ ಒಬ್ಬೊಬ್ಬರಿಗೆ ಸಪ್ರೇಟ್ ಆದಮೇಲೆ 2 ಎಕರೆ ಬರುತ್ತೆ. ಅವರಿಗೆ ಮತ್ತೆ 2 ಮಕ್ಕಳಾಗ್ತಾರೆ, ಅವನಿಗೊಂದು ಎಕರೆ ಇವನಿಗೊಂದು ಎಕರೆ ಬರುತ್ತೆ. ಸೊ ಈ ರೀತಿಯಾದಂತಹ ಒಂದು ವಿಘಟನೆಯಿಂದಾಗಿ ಪ್ರತಿ ವ್ಯಕ್ತಿಗೆ ಕೃಷಿ ಮಾಡಬಹುದಾದ ಭೂಮಿ ಕ್ಷೀಣಿಸ್ತಾ ಇದೆ. ಈ ಥರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ನೀರಿನ ಲಭ್ಯತೆ ಇದೆ. ಸೊ ಇಂಥ ಒಂದು ಸಮಯದಲ್ಲಿ ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಒಂದು ಡ್ರಿಪ್ ಇರಿಗೇಷನನ್ನು ಅಡಾಪ್ಟ್ ಮಾಡ್ಕೊಳ್ಳೋದರ ಮುಖಾಂತರ ಸಂಪನ್ಮೂಲವನ್ನು ಸಮರ್ಪಕವಾಗಿ ಮತ್ತು ಸಮರ್ಥವಾಗಿ ನ್ಯಾಯಯುತವಾಗಿ ಬಳಸ್ಕೋಬೇಕಾಗುತ್ತೆ. ಕೃಷಿಯಲ್ಲಿ R&D ಭವಿಷ್ಯ. R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಒಂದು ಪ್ರಮುಖ ಅಡೆತಡೆಗಳು ಹೊಸ ತಂತ್ರಜ್ಞಾನಗಳ ಕೊರತೆ ಮತ್ತು ಹಸಿರು ಕ್ರಾಂತಿಯ ನಂತರದ ಪ್ರಮುಖ ಪ್ರಗತಿಗಳು. ಹಸಿರು ಕ್ರಾಂತಿಯಲ್ಲಿ ರಾಷ್ಟ್ರೀಯ ಕೃಷಿ ಸಂಶೋಧನಾ ವ್ಯವಸ್ಥೆಯ ಪ್ರಮುಖ ಪಾತ್ರ ವಹಿಸಿದ್ರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸಂಶೋಧನೆಯಲ್ಲಿ ಯಾವುದೇ ಪ್ರಮುಖ ಪ್ರಗತಿ ಆಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಆರ್ಥಿಕ ಸಂಪನ್ಮೂಲಗಳ ಕೊರತೆ. ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಖಾಸಗಿ ವಲಯದಿಂದ ಯಾವುದೇ ಪ್ರಮುಖ ಕೊಡುಗೆ ಕೂಡ ಇಲ್ಲ. ಒಂದು ಪ್ರೈವೇಟ್ ಸೆಕ್ಟರ್ ಕೂಡ R&Dಯಲ್ಲಿ ಏನೇ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಕೃಷಿ ಸಂಶೋಧನೆಯಲ್ಲಿ ಪ್ರಗತಿ ಸಾಧಿಸೋಕೆ ಸರ್ಕಾರ ಮುಂದಾಗಬೇಕು. ಅಂದರೆ ಪ್ರಗತಿ ಅಂದ ತಕ್ಷಣ ಹೈ ಲೆವೆಲ್, ಈಗ ಏನು 1960s ಆದಂತಹ ಗ್ರೀನ್ ರೆವಲ್ಯೂಷನ್ ಆದಮೇಲೆ ಅಂಥದ್ದು ಮತ್ತೊಂದು ಏನಾಗ್ತಾ ಇಲ್ಲ. ಸೊ ಅದು ಇಂಪಾರ್ಟೆಂಟ್. ಒಂದು ವೆರೈಟಿ ರಿಲೀಸ್ ಮಾಡ್ತಾರೆ, ಬಟ್ ವೆರೈಟಿ ರಿಲೀಸ್ ಆದರೂ ಕೂಡ ಅದು ಕೇವಲ ಲ್ಯಾಬ್ಗೆ ಸೀಮಿತ ಆಗ್ತಾ ಇದೆ. ಸೊ ಅದು ಒಂದು ಹೊಸ ತಳಿ ರಿಲೀಸ್ ಆಗುತ್ತೆ, ಬಟ್ ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ಅದರ ಒಂದು ಬೆನಿಫಿಟ್ ಆಗ್ತಾ ಇಲ್ಲ. ಉಪಸಂಹಾರವನ್ನು ನೋಡೋಣ. ಬೆಳೆಯುತ್ತಿರುವ ಜನಸಂಖ್ಯೆಯೊಂದಿಗೆ ಭಾರತದಲ್ಲಿ ಆಹಾರ ಬೇಡಿಕೆಯಲ್ಲಿ ಅನುಗುಣವಾಗಿ ಏರಿಕೆ ಆಗ್ತಾ ಇದೆ. ಯಾವ ರೀತಿ ಜನಸಂಖ್ಯೆ ಬೆಳೆಯುತ್ತೆ ಆ ರೀತಿ ಅದರ ಒಂದು ಫುಡ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ, ರಿಕ್ವೈರ್ಮೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕೊರೋನಾ ನಂತರದ ಪರಿಸ್ಥಿತಿ ಆರೋಗ್ಯಕರ ಜನಸಂಖ್ಯೆಯಾಗಿ ಅಸ್ತಿತ್ವದಲ್ಲಿರುವ ಆಹಾರ ಮತ್ತು ಕೃಷಿ ನೀತಿಗಳನ್ನು ಪುನರಾವರ್ತಿಸಲು ಅನನ್ಯ ಅವಕಾಶವನ್ನು ನೀಡುತ್ತೆ. ಅಕ್ಕಿ, ಮಾಂಸ, ಹಾಲಿನ ಉತ್ಪನ್ನಗಳು, ಚಹಾ, ಜೇನುತುಪ್ಪ, ತೋಟಗಾರಿಕಾ ಉತ್ಪನ್ನಗಳು ಮುಂತಾದ ಸರಕುಗಳ ಮೇಲೆ ವ್ಯಾಪಾರ ಹೆಚ್ಚುವರಿಯಾಗುವುದರಿಂದ ಸ್ಥಿರ ಕೃಷಿ ರಫ್ತು ನೀತಿಯೊಂದಿಗೆ ಅಂತಹ ಉತ್ಪನ್ನಗಳನ್ನು ರಫ್ತು ಮಾಡೋಕ್ಕೆ ಒಂದು ಅವಕಾಶಗಳನ್ನು ಸೃಷ್ಟಿ ಮಾಡ್ಕೋಬೇಕು. ಯಾವ ರೀತಿ ಗ್ಲೋಬಲಿ ಅಕ್ಕಿ, ಮಾಂಸ ಈ ಎಲ್ಲ ಒಂದು ಪ್ರಾಡಕ್ಟ್ಗಳಿಗೆ ಯಾವ ರೀತಿ ಒಂದು ಡಿಮ್ಯಾಂಡ್ ಇದಿರುತ್ತೆ, ಅದೇ ರೀತಿ ಅವಕಾಶವನ್ನು ಸೃಷ್ಟಿ ಮಾಡಿ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಕೃಷಿ ನೀತಿಗಳನ್ನು ವಿನ್ಯಾಸಗೊಳಿಸುವುದು ಕೊರೋನಾ ನಂತರದ ಸನ್ನಿವೇಶದಲ್ಲಿ ಭಾರತದಲ್ಲಿ ಆಹಾರ ವ್ಯವಸ್ಥೆಯ ರೂಪಾಂತರಕ್ಕಾಗಿ ಒಂದು ನೀತಿಯ ಅವಶ್ಯಕತೆ ಇದೆ.
ಕೂಡಲೇ ಸರ್ಕಾರ ಮುಂಬರುವ ಖಾರಿಫ್ ಬೆಳೆ ಋತುವಿನಲ್ಲಿ ಕೇಂದ್ರೀಕರಿಸಬೇಕು. ವಿಶೇಷವಾಗಿ ಬೀಜಗಳು, ರಸಗೊಬ್ಬರ, ಕೀಟನಾಶಕ, ಅದರ ಜೊತೆಗೆ ಸಾಲ ಮತ್ತು ಇತರ ಒಳಹರಿವುಗಳ ಸಮಯೋಚಿತ ಲಭ್ಯತೆಯನ್ನು ಖಾತ್ರಿಪಡಿಸ್ಕೊಳ್ಕೋಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಇನ್ಪುಟ್ಸ್, ಒಂದು ಅಗ್ರಿಕಲ್ಚರ್ಗೆ ಏನೇನು ಇನ್ಪುಟ್ಸ್ ಬೇಕು ಅದೆಲ್ಲವೂ ಕೂಡ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಗುತ್ತಿಗೆ ಕೃಷಿ ಮತ್ತು ಖಾಸಗಿ ಕೃಷಿ ಮಾರುಕಟ್ಟೆಗಳು ಮುಂತಾದ ರಚನಾತ್ಮಕ ಸುಧಾರಣೆಗಳು ಕೃಷಿ ಕ್ಷೇತ್ರಕ್ಕೆ ವರ್ಧಿತ ಹೂಡಿಕೆಗಳನ್ನು ತರಲು ಮತ್ತು ಅದರ ಬೇಡಿಕೆಗಳನ್ನು ಹೆಚ್ಚಿಸೋಕೆ ದೀರ್ಘಕಾಲದಿಂದ ಪ್ರತಿಪಾದಿಸಲ್ಪಟ್ಟವು. ಆದಾಗ್ಯೂ ಕೂಡ ರಾಜ್ಯ ಸರ್ಕಾರಗಳು ಈ ಶಾಸನಗಳನ್ನು ಏಕರೂಪವಾಗಿ ಅನುಷ್ಠಾನಗೊಳಿಸಿಲ್ಲ. ಆದ್ದರಿಂದ ಈ ಕ್ಷೇತ್ರದ ಸಂಪೂರ್ಣ ಸಾಮರ್ಥ್ಯವು ಅವಾಸ್ತವಿಕವಾಗಿದೆ. ಈ ಸುಧಾರಣೆಗಳಿಗೆ ಗಮನಾರ್ಹ ರಾಜಕೀಯ ಇಚ್ಛಾಶಕ್ತಿ ಇರಬೇಕಾಗುತ್ತೆ. ಇವೆಲ್ಲವನ್ನು ಸುಧಾರಿಸೋಕೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕಾಗುತ್ತೆ. ನೀತಿಗಳನ್ನು ಮಾಡಬೇಕು, ಪಾಲಿಸೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅವೆಲ್ಲ ಕೂಡ ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಲಾಕ್ಡೌನ್ ಅಂತ್ಯವು ಸಮಸ್ಯೆಗಳನ್ನು ಕೊನೆಗೊಳಿಸೋದಿಲ್ಲ. ಲಾಕ್ಡೌನ್ ಅಂತ್ಯ ಒಂದು ಸಮಸ್ಯೆಗಳನ್ನು ಕೊನೆಗೊಳಿಸೋದಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಹೊಸ ಕೃಷಿ ಬಿತ್ತನೆ ಋತುವಿನ ಆರಂಭದಲ್ಲಿ ಅವುಗಳನ್ನು ಸಂಯೋಜಿಸುವ ಸಾಧ್ಯತೆ ಇದೆ. ಈ ಥರ ಕೃಷಿ ಒಳಹರಿವುಗಳಿಗೆ ಬೆಂಬಲದ ರೂಪದಲ್ಲಿ ಸರ್ಕಾರದ ಬೆಂಬಲದ ಹೆಚ್ಚಿನ ಅವಶ್ಯಕತೆ ಇದೆ. ಯಾವುದೇ ಪರಿಹಾರದ ಕೊರತೆಯು ಕೃಷಿ ಬಿಕ್ಕಟ್ಟನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತೆ. ಕೃಷಿ ಸಾಧ್ಯತೆಗಳನ್ನು ಗರಿಷ್ಠಗೊಳಿಸುವುದು ಸಮಯದ ಅವಶ್ಯಕತೆಯಾಗಿದೆ. ಇದು ಪ್ರಯತ್ನದ ಸಮಯದಲ್ಲಿ ಅದರ ಉಪಯುಕ್ತತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸುತ್ತೆ. ಸೊ ವಿಷ್ಟು ಇವತ್ತಿನ ಒಂದು ಎಸ್ಸೆ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಾಗೆ ನಮ್ಮ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದರೆ PSI 850 ರುಪೀಸ್ ಫೀಸ್ ಇರುತ್ತೆ, PC-ಗೆ 450 ರುಪೀಸ್ ಫೀಸ್ ಇರುತ್ತೆ. ಬೆನಿಫಿಟ್ಸ್ ಏನು ಅಂತಂದರೆ ಇಂಡಿವಿಜುವಲ್ ಗೈಡೆನ್ಸ್, PDF ನೋಟ್ಸ್, ಟೆಸ್ಟ್ ಸಿರೀಸ್, ಎಸ್ಸೆ ವ್ಯಾಲ್ಯೂಯೇಷನ್, ಟ್ರಾನ್ಸ್ಲೇಷನ್ ವ್ಯಾಲ್ಯೂಯೇಷನ್ ಇರುತ್ತೆ. ಸೊ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಇದೇ ನಂಬರ್ಗೆ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟನ್ನು ನಿಮ್ಮ ಹೆಸರನ್ನು ಸಿವಿಲ್ PSI 2021 ಅಂತೇಳಿ ಇದೇ ನಂಬರ್ಗೆ ಮೆಸೇಜ್ ಮಾಡೋದರ ಮುಖಾಂತರ ಜಾಯ್ನ್ ಕೂಡ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.